ರುಚಿಯಾದ ತಾಲಿಪಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅನ್ನ ಉಳಿದಿತ್ತು ಅಂತ ಇಲ್ಲಿ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕಿವಾಗ ಕ್ಯಾರೆಟು ತುರಿದು ಹಾಕ್ಕೋತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಸಬ್ಬಾಸ್ಕ ಸೊಪ್ಪನ್ನು ಕೂಡ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇರೆ ಯಾವ ತರಕಾರಿ ಬೇಕಾದ್ರೂ ಇಲ್ಲಿ ಹಾಕ್ಕೋಬೋದು. ನಾನು ಇಲ್ಲಿ ಇಷ್ಟ ಹಾಕ್ಕೋತಾ ಇದ್ದೀನಿ. ಇದು ತಾಲಿಪಟ್ಟಿಗೆ ಬಹಳ ರುಚಿ ಕೊಡುತ್ತೆ. ಇವಾಗ ಹಿಟ್ಟು ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಹಿಡಿಯಷ್ಟು ಗೋಧಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. 2 ಹಿಡಿಯಷ್ಟು ಜೋಳದ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ಹಾಗೆ 2 ಹಿಡಿಯಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೋತಾ ಇದ್ದೀನಿ. ನಿಮಗೆ ರಾಗಿ ಹಿಟ್ಟು ಬೇಕಂದರೆ ರಾಗಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ರಾಗಿ ಹಿಟ್ಟನ್ನ ಹಾಕಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಮೇಲೆ ಸ್ವಲ್ಪ ಜೀರಿಗೆನೂ ಆ್ಯಡ್ ಮಾಡ್ತಾ ಇದ್ದೀನಿ. ಇದೆಲ್ಲದನ್ನೂ ಆ್ಯಡ್ ಮಾಡಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಸ್ಟಾರ್ಟಿಂಗೇ ನೀರನ್ನ ಆ್ಯಡ್ ಮಾಡಬೇಡಿ, ಯಾಕಂದರೆ ಅಕ್ಕಿ ಹಿಟ್ಟು ತೆಳು ಇರುತ್ತೆ ಅಲ್ವಾ. ನೀರನ್ನ ಆ್ಯಡ್ ಮಾಡಿದ್ರೆ ಹಿಟ್ಟು ಬಹಳ ಮೆತ್ತಗಾಗುತ್ತೆ ಸ್ಟಾರ್ಟಿಂಗೆ. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡ್ಮೇಲೆ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಹಿಟ್ಟು ಬಹಳ ಗಟ್ಟಿ ಆಗ್ತಿದೆ ಅನ್ನೋ ಟೈಮಲ್ಲಿ ಸ್ವಲ್ಪ ನೀರನ್ನ ಆ್ಯಡ್ ಹಾಕ್ಕೋತಾ ಬನ್ನಿ. ಅಕಸ್ಮಾತ್ ಬಹಳ ತೆಳುವಾಗಿದೆ ಅಂತ ಅಂದಾಗ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸಹ ನೀವಿಲ್ಲಿ ಮಿಕ್ಸ್ ಮಾಡ್ಕೋಬೋದು. ಈ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕಿ ನೀಟಾಗಿ ಈ ಕನ್ಸಿಸ್ಟೆನ್ಸಿಗೆ ಇಟ್ಟು ಬಂದಾದಮೇಲೆ ಒಂದು ತಟ್ಟೋ ಎಲೆನ ತಗೊಂಡು ಕೆಳಗಡೆ ಎಣ್ಣೆ ಸವರಿ ಮೇಲೆ ಹಿಟ್ಟನ್ನು ಕೂಡ ಲಟ್ಟಿಸ್ತಾ ಬರಬೇಕು. ಹಿಟ್ಟಿಗೆ ಸ್ವಲ್ಪ ಮೇಲೆ ಎಣ್ಣೆ ಹಚ್ಕೊಂಡು ಹಾಗೆ ಕೈಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹೋಳಿಗೆ ಆಕಾರದಲ್ಲಿ ಹೋಳಿಗೆ ತಟ್ತಾರಲ್ಲ ಅದೇ ರೀತಿ ತಟ್ತಾ ಬರಬೇಕು. ಕಾದಿರೋ ಹಂಚ ಮೇಲೆ ಅದೇ ತಾಲಿಪಟ್ಟನ್ನ ಹಾಕಿ ಒಂದು ಸೈಡ್ ಎಣ್ಣೆ ಹಾಕಿ ನೀಟಾಗಿ ಒಂದು ಕಡೆ ಬೆಂದಾದಮೇಲೆ ಅದನ್ನು ತಿರುಗಿಸಿ ಹಾಕಿ ಇನ್ನೊಂದು ಕಡೆನೂ ಕೂಡ ನೀಟಾಗಿ ಬೇಯಿಸ್ಕೋಬೇಕು. ಯಾವುದೇ ರೀತಿ ಅದು ಎಲ್ಲ ಕಡೆನೂ ಬೆಂದಿದೆ ಅನ್ನೋ ಥರ ನೋಡ್ಕೊಳ್ಳಿ. ಇವಾಗ ಚಟ್ನಿ ಮಾಡೋಣ. ನಾನಿಲ್ಲಿ ಕೊಬ್ಬರಿ ತೊಗೋತಾ ಇದ್ದೀನಿ. ಕೊಬ್ಬರಿನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕೊಬ್ಬರಿ, ಮೆಣಸಿನ್ಕಾಯಿ ಇಲ್ಲಿ ಸುಟ್ಟು ಹಾಕ್ಕೋತಾ ಇದ್ದೀನಿ. ಸುಟ್ಟು ಹಾಕ್ಕೊಂಡ್ರೆ ಸ್ಪೈಸ್ ಸ್ವಲ್ಪ ಚೆನ್ನಾಗಿ ಕಡಿಮೆ ಆಗುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ ಅಂತ. ಮತ್ತು 2 ಸ್ಪೂನ್ ಕಡಲೆ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಹಾಗೆ ಸ್ವಲ್ಪ ಉಪ್ಪು ಕೂಡ ಇಲ್ಲಿ ಹಾಕ್ಕೋತಾ ಇದ್ದೀನಿ. ಎಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿ ಚಟ್ನಿ ರೆಡಿ ಆಗುತ್ತೆ. ತಾಲಿಪಟ್ಟು ಜೊತೆ ಕೊಬ್ಬರಿ ಚಟ್ನಿ ಒಳ್ಳೆ ಕಾಂಬಿನೇಷನ್.